ಮುಖಂಡರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ, ಇಂತಹ ಒಬ್ಬ ಚಮೇಲಿಯನ್ ನಾಯಕ ಬೇಕಾಗ್ತಾನೆ. ದಯವಿಟ್ಟು ಇದ್ರ ಮೇಲೆ ಒಂದು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಇವರೊಬ್ಬ ಒಂದು ರೀತಿ ಒಂದು ಕಾಂಗ್ರೆಸ್ಸಿನ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 2023 ಚುನಾವಣೆ ಒಳಗೆ ನಾವು ಸೋಲ್ಬೇಕಾದ್ರೆ ಇವರು ಹರಕ ಬಾಯಿ ಯಾವ ರೀತಿಯಾಗಿ ನಮ್ಮ ನಾಯಕರನ್ನೇ ತೆಗಳ್ತಾ ಹೋದ, ಅದೇ ಒಂದು ನಮ್ಮ ಸೋಲಿಗೆ ಕಾರಣವಾಗಿದೆ. ಇಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಭಾವನೆಗಳನ್ನು ಅರ್ಥವನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಮತ್ತೊಮ್ಮೆ ಚುರುಕುಗೊಳಿಸಬೇಕು ಅಂಥೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಹಿರಿಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಂತಂದರೆ ಹೈಕಮಾಂಡಕ್ಕೂ ಕೂಡ ಚಾಲೆಂಜ್ ಮಾಡ್ತೀರಿ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ನೀವು ಅಸಭ್ಯವಾಗಿ ಮಾತನಾಡಿದ್ರಿ. ಆ್ಯಕ್ಷನ್ ಹೆಂಗೆ ತೊಗೊಳ್ತಾರೆ, ಐ ಡೋಂಟ್ ಕೇರ್ ಅಂಥೇಳಿ ಚಾಲೆಂಜ್ ಮಾಡ್ತೀರಿ. ಅಂದರೆ ಈ ಒಂದು ಏನು ನೀವು ಒಬ್ಬ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ನಮ್ಮ ಪಕ್ಷವನ್ನು ದುರ್ಬಲಗೊಳಿಸ್ತಾ ಇದ್ದೀರಿ ಅಂಥೇಳಿ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಹಿರಿಯರು ಕೂಡಿ ಇಲ್ಲಿ ಒಳ್ಳೆಯ ಮದಾನ ಯುವಕದಾನ ಟಿಕೆಟ್ ಕೊಡ್ರಿ ಅಂತ ಹೇಳಿದ್ರು. ಎಲ್ಲರೂ ಆಶೀರ್ವಾದ ಮಾಡಿದ್ರು. ಅವ್ರ ಪುಣ್ಯದಿಂದ ಆರಿಸಿ ಬಂದ್ರಿ. ನೀವೇನೇನು ದೊಡ್ಡ ಹೋರಾಟಗಾರರಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ನೀವೇನು ಕೊಡುಗೆ ಇಲ್ಲ. ನಿಮ್ದು ಭಾರತೀಯ ಜನತಾ ಪಕ್ಷದ ನಿಮಗೆ ಕೊಡುಗೆ ಐತಿ, ನಿಮ್ಮಿಂದ ಭಾರತೀಯ ಜನತಾ ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ. ಅದಕ್ಕೆ ದಯಮಾಡಿ ಕೆಲವರು ಹಿಂದೂ ಹುಲಿ ಅಂತಾರೆ. ಇದು ಹಿಂದೂ ಹುಲಿ ಅಲ್ಲಿದು. ನಮಗೆ ಅಸಹ್ಯ ಆಗ್ತೈತಿ. ದೇಶದಲ್ಲಿ ಸಾಕಷ್ಟು ಹಿಂದೂ ಹುಲಿಗಳು ಅದಾವ, ಅವಕ್ಕೆ ಅಪಮಾನ ಮಾಡ್ದಂಗೆ ಆಗ್ತೈತಿ. ಭಗತ್ ಸಿಂಗ್ ಅವರು, ವೀರ್ ಸಾವರ್ಕರ್ ಅವರು ಮಹಾನ್ ವ್ಯಕ್ತಿಗಳು ಸಾಕಷ್ಟು ಹಿಂದೂ ಹುಲಿಗಳು ಅದಾವ. ಇದು ಹಿಂದೂ ಹುಲಿ ಅಲ್ಲಿದು. ಟೈಮ್ ಬಂದಾಗ ಟೋಪಿ ಹಾಕೊಂಡು ಸುರ್ಕುಂಬಾನು ಹಚ್ಚತೈತಿ, ಈದ್ಗಾ ಮೈದಾನ ಒಳಗೂ ನಮಾಜ್ ಮಾಡ್ತೈತಿ. ಇದು ಈದ್ಗಾ ಹುಲಿ ಅಂತೇಳಿ ನಾವು ಅನ್ಬೇಕಾಗ್ತೈತಿ. ಈದ್ಗಾ ಹುಲಿ ಇದು, ಈದ್ಗಾ ಮೈದಾನ ಹುಲಿ ಇದು. ಇದೇನು ಹಿಂದೂ ಹುಲಿ ಅಲ್ಲ. ಅಥವಾ ಸರ್ಕಸ್ ಹುಲಿ ಅಂದ್ರೆ ಅಡ್ಡಿಲ್ಲ. ಅಟ್ಟೆ ಸರ್ಕಸ್ ಪಿಂದ ತೆಗೆದು ಅಲ್ಲೇ ಹಿಂಗೆ ಚಾಟಿ ಬೀಸಿ ಇದು ಮಾಡ್ತಾರಲ್ಲ, ಆ ಹುಲಿ ಇದು. ನಿಜವಾದ ಹುಲಿ ಇದ್ದರೆ ಯಾವತ್ತೂ ಬಗಳೋದಿಲ್ಲ. ಅದು ಮೌನವಾಗಿ ಬೇಟೆ ಆಡ್ತೈತಿ. ಅದೇ ದಯವಿಟ್ಟು ಹಾದಿ ಬೀದಿ ಒಳಗೆ ಬಗಳಲಕ್ಕೆ ಹೋಗಬೇಡ್ರಿ. ಈಗ ದಯವಿಟ್ಟು ತಮ್ಮ ಇದನ್ನು ತಿದ್ಕೊಳ್ರಿ. ಮುಂದೆ ನೀವು ಏನೋ ಆಗ್ಬೇಕಂತೀರಲ್ಲ, ಅದು ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ನಾಯಕತ್ವವನ್ನು ಬೆಳೆಸ್ಕೊಳ್ರಿ. ನಮ್ಮ ಜಿಲ್ಲೆಗೆ ನಿಮ್ಮದು ಕೊಡುಗೆ ಏನು ರೀ ಬಸನಗೌಡ್ರೆ? ನೀವು ಕೇಂದ್ರ ಮಂತ್ರಿ ಆದ್ರಿ, ಮೊದಲು ಹಿಂದಕ್ಕೆ MLA ಇದ್ರಿ, ಈಗ ಎರಡನೇ ಬಾರಿ 3ನೇ ಬಾರಿ MLA ಆಗಿದ್ರಿ. ಜಿಲ್ಲೆಗೆ ಏನು ಕೊಡುಗೆ ನಿಮ್ಮದು? ಏನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರಿ? ನೀವು ಏನು ಯಶಸ್ವಿ ಆಗಿರಿ ರಾಜಕಾರಣದಾಗ? ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರಿ? ನಿಮ್ಮ ಜೊತೆಗೆ ಯಾವಾಗಿನಿಂದ ಅದೀನಿ ಅನ್ನೋದು ನಿಮಗೂ ಗೊತ್ತದ. BL ನಮ್ಮ ಪಾಟೀಲ್ ಅವರು ಕುದುರೆ ಸಾಲೋಟಿಗೆ MP ಎಲೆಕ್ಷನ್ ನಿಂತಿದ್ರು. ಅವ್ರ ವಿರುದ್ಧ ಯಾರು ನಿಂತಿದ್ರು? ಕಾಂಗ್ರೆಸ್ನಿಂದ MB ಪಾಟೀಲ್ರು ನಿಂತಿದ್ರು. ಅವಾಗ ನೀವು ಏನು ಮಾಡಿದ್ರಿ? BL ಪಾಟೀಲ್ರನ್ನು ನಮ್ಮ ಸಂಘದ ವತಿಯಿಂದ ಭಾರತೀಯ ಜನತಾ ಪಕ್ಷ ಟಿಕೆಟ್ ಮೇಲೆ ನಿಂದ್ರಿಸಲಾಗಿತ್ತು. ಅವಾಗ ಏನು ಮಾಡಿದ್ರಿ ನೀವು? BL ಪಾಟೀಲ್ರು ಸೋಲು ಹಂಗೆ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ಳಿಲ್ವಾ? ಯಾರ್ಯಾರಿಗೆ ನೀವು ಅವರ ವಿರುದ್ಧ ವೋಟ್ ಹಾಕ್ರಿ ಅಂತಂದಿರಿ ಅನ್ನೋದು ನನಗೆ ಗೊತ್ತಿಲ್ಲನ. ನಾನು ನಿಮ್ಮ ಜೊತೆ ಇದ್ದವನಾದೀನಿ. ಸೊ ಹೀಗಾಗಿ ನೀವು ಮಾತನಾಡಬೇಕಾದ್ರೆ ನೀವು ಒಂದು ಗ್ಲಾಸ್ ಹೌಸ್ನೊಳಗೆ ನೀವು ಕೂತೀರಿ, ಆದರೆ ಮತ್ತೊಬ್ಬರಿಗೆ ಕಲ್ಲು ಒಗಿಲಿಕ್ಕೆ ನೋಡ್ತೀರಿ. ಇದು ವಿಚಾರ ಮಾಡಿ ಮಾಡ್ತಕ್ಕಂಥದ್ದು. ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಏನು ಮನಸ್ಸಿನಲ್ಲಿದೆಯೋ ಅದನ್ನು ನಾವು ನೇರವಾಗಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇವೆ. ಏನು ಬೀದರ್ದಿಂದ ಚಾಮರಾಜವರೆಗೆ
ಪಕ್ಷದ ಬ್ಯಾನರ್ ಆಗಿ ಮತ್ತು ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಮಾಡಿದರೆ ನಾವೆಲ್ಲರೂ ಅವರಿಗೆ ಸ್ವಾಗತ ಬಯಸ್ತಿದ್ವಿ, ಅವ್ರ ಜೊತೆ ಕೂಡ ನಾವು ಇರ್ತಿದ್ದೀವಿ. ಆದರೆ ಪಕ್ಷದ ವಿರುದ್ಧವಾಗಿ ಏನು ರಾಜ್ಯಾಧ್ಯಕ್ಷರನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಒಟ್ಟಾರೆಯಾಗಿ ಈ ಏನು ಅವರ ಹೋರಾಟಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ಬಿಜಾಪುರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಬಸನಗೌಡರಿಗೆ ನಾವು ಹೇಳೋದಿಟ್ಟೆ, ತಾವು ಏನಾದರೂ ಈ ಹೋರಾಟ ಮಾಡ್ತಾ ಇದ್ದರೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದರೆ ಅದು ಭಾಳ ಶೋಭೆ ಆಗ್ತದೆ. ಯಾಕಂತಂದ್ರೆ ಇವತ್ತು ಏನಿದು ವಫ್ ಕಾನೂನು ಏನಿದೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಈ ಅಧಿವೇಶನದಲ್ಲಿ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾನೂನವನ್ನು ತಿದ್ದುಪಡಿ ಮಾಡೋದಾಗಲಿ ಅಥವಾ ಈ ಕಾನೂನವನ್ನು ಅನುಕೂಲ ಆಗಬೇಕು ಎಲ್ಲರಿಗೆ, ರೈತರಿಗೆ ಹಾಗೂ ಮಠಾಧೀಶರಿಗೆ ಹಾಗೂ ಸಾರ್ವಜನಿಕರಿಗೆ ಏನೇನು ತೊಂದರೆ ಆಗಿದೆ ಅದನ್ನು ಸರಿಪಡಿಸಬೇಕನ್ನೋ ಉದ್ದೇಶದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಕಾನೂನವನ್ನು ಒಂದು ಒಳ್ಳೆಯ ಇದು ಮಾಡಬೇಕನ್ನೋ ಉದ್ದೇಶದಿಂದ ಅದನ್ನು ಇವರು ಉಪಯೋಗ ತಗೊಂಡು ಕರ್ನಾಟಕದಲ್ಲಿ ನಾನು ಹೀರೋ ಆಗಬೇಕಂತ ಹೊರಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೂ ಒಪ್ಕೊಳ್ಳೋದಿಲ್ಲ ಅಂತ. ಪುಣ್ಯಾತ್ಮ ನಿನ್ಗೆ ಯಾರು ಒಪ್ಪುವ ಅಂದಾರಪ್ಪ, ಯಾರು ಒಪ್ಪುವ ಅಂದಾರ? ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷ ಮಾಡ್ಯಾರ. ನೀವು ಒಪ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿನ್ನೆ ನಾಯಕರು ಅಂತೇಳಿ ಯಾರು ಒಪ್ಕೊಂಡಾರ? ಬಸನಗೌಡ್ರೆ, ನಿಮಗೆ ನಾಯಕರು ಅಂತೇಳಿ ಯಾರು ಒಪ್ಕೊಂಡಾರ? ನೀವು ನಾಯಕರಂತೇಳಿ ಏನಾದರೂ ನಮ್ಮ ಪಕ್ಷಕ್ಕೆ ಗೊತ್ತಿದ್ರೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಗೊತ್ತಿದ್ರೆ ನೀವು ಹಿಂದೆ ಬಿ ಎಸ್ ಯಡಿಯೂರಪ್ಪರ ಸರ್ಕಾರದಾಗ ಒಂದು ಯಾವುದಾದ್ರೂ ಸಣ್ಣ ಮಂತ್ರಿ ಆದರೂ ಆಗ್ತಿದ್ರಿ. ಅಥವಾ ಮೊನ್ನೆ ಇದ್ರೆ ನಮ್ಮ ಸರ್ಕಾರ ಹೋದಲಕ್ಕೆ ಕಾರಣ ನೀವೇ ಬೂತ್ರು. ಯಾಕಪ್ಪ ಅಂತಂದ್ರೆ ಬಾಯಿಗೆ ಬಂದಂಗೆ ನಮ್ಮ ಪಕ್ಷದ ಮುಖಂಡರಿಗೆ ವಿರೋಧವಾಗಿ ವಿಧಾನಸೌಧ ಒಳಗೂ ಮಾತಾಡಿದ್ರಿ, ಹೊರಗೂ ಮಾತಾಡಿದ್ರಿ, ಎಲ್ಲ ಮಾತಾಡಿದ್ರಿ. ಜನ ಏನಪ್ಪ ಇದು ಅವ್ರವ್ರ ಒಳಗೆ ಸಜ್ಜಿಲ್ಲ ಅಂತೇಳಿ ನಮ್ಗೆ ಅಧಿಕಾರ ಕೊಡಲಿಲ್ಲ. ಇನ್ನು ಮುಂದಾದರೂ ಅಧಿಕಾರ ನಾವು ಹಿಡಿಬೇಕನ್ನೋ ಒಂದು ಸಾಕಷ್ಟು ಒಂದು ಒಳ್ಳೆಯ ಹೋರಾಟಗಳನ್ನು ಮಾಡ್ಕೊತಾ ಬಂದಂಥ ವಿಜೇಂದ್ರ ಅವರಿಗೆ ಹಿನ್ನಡೆ ಮಾಡುವಂಥ ಕೆಲಸವನ್ನು ನೀವು, ಪಕ್ಷ ಹಾಳು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಿಗೂ ಹಾಗೂ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾರ್ಯಕರ್ತರಿಗೆ ಭಾಳ ನೋವಾಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಪ್ರತಿಯೊಂದು ಏನೇ ಒಂದು ಹೋರಾಟಗಳನ್ನು ಕೊಟ್ಟರೆ ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಹೋರಾಟಗಳನ್ನು ಮಾಡಿ ಪಕ್ಷ ಬಲಿಷ್ಠ ಮಾಡುವಂಥ ಕೆಲಸವನ್ನು ಸತತವಾಗಿ ಹೋದ ಅವಧಿಯಲ್ಲಿ ಕೂಡ ಮಾಡಿದ್ದಾರೆ, ಈ ಅವಧಿಯಲ್ಲಿ ಕೂಡ ಮಾಡಿದ್ದಾರೆ. ಈಗ ಮುಂಬರುವ ಚುನಾವಣೆಯಲ್ಲಿ ಏನಾದರೂ ನಾವು ಪಕ್ಷ ಸಂಘಟನೆ ಮಾಡಿ ಅಧಿಕಾರವನ್ನು ಹಿಡಿದು ರಾಜ್ಯದ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕನ್ನೋ ಉದ್ದೇಶ ಇರುವಾಗ ಇದನ್ನು ಕೂಡ ಇದ್ರೆ ಬಸನಗೌಡ ಪಾಟೀಲ್ ಅವರು ಪಕ್ಷ ಹಾಳು ಮಾಡುವಂಥ ಕೆಲಸನೇ ಮಾಡ್ಕೋತ ಹೊರಟಿದ್ದಾರೆ. ಇವ್ರು ಮಾಡುವುದನ್ನು ನೋಡಿದ್ರೆ ಇವ್ರು ಇದ್ರ ಕಾಂಗ್ರೆಸ್ ಏಜೆಂಟರಾಗಿ ಏನಾದರೂ ಕಾಂಗ್ರೆಸ್ದವ್ರಿಗೆ ಏನೋ ಬುಕ್ ಆಗಿದಾರೇನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇವ್ರಂತರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಏನೂ ಆಗೋದಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಇವ್ರು ಏನೂ ಆಗೋದಿಲ್ಲ, ಇವ್ರು ನಾಯಕ ಅಂತೇಳಿ ಯಾರೂ ಒಪ್ಕೊಂಡಿಲ್ಲ, ನಾವು ಒಪ್ಕೊಳ್ಳೋದಿಲ್ಲ, ನಮ್ಮ ನಾಯಕರು ಒಪ್ಕೊಳ್ಳೋದಿಲ್ಲ, ಕೇಂದ್ರ ನಾಯಕರು ಒಪ್ಕೊಳ್ಳೋದಿಲ್ಲ. ಹೀಗಿರುವಾಗ ಸುಮ್ಮನೆ ಕಾಂಗ್ರೆಸ್ದವ್ರ ಜೋಡಿ ಏಜೆಂಟ್ಗೆ ಮಾಡ್ಕೊಂಡು ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಇರಬೇಕಂತೇಳಿ ಬಸನಗೌಡರು ತಿಳ್ಕೊಂಡು ಹೊರಟಿದ್ದಾರೆ. ಮಾನ್ಯ ಎಲ್ಲರಿಗೆ ನಮ್ಮ ವರಿಷ್ಠರಿಗೆ ಮನವಿ ಮಾಡ್ಕೋತೀವಿ, ಈ ಪುಣ್ಯಾತ್ಮನಿಗೆ ಅವನು ಕ್ರಮ ಕೈಗೊಂಡು ಪಕ್ಷದಿಂದ ಹೊರಗೆ ಹಾಕಿ, ಹೊರಗೆ ದಬ್ಬಿದ್ರೇ ನಮ್ಮ ಪಕ್ಷ ಏನಾದರೂ ಬಲಿಷ್ಠವಾಗಿ ಮುಂಬರುವ ಚುನಾವಣೆಯಲ್ಲಿ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ದಯಮಾಡಿ ಮೊದಲಾದರೂ ನಾವು ವಿಜೇಂದ್ರ ಅವರಿಗೆ ಸಾಕಷ್ಟು, ಯಡಿಯೂರಪ್ಪ ಅವರಿಗೆ ಕೈಕಾಲು ಬಿದ್ದು ಹೇಳಿದ್ವಿ, ಈ ಪುಣ್ಯಾತ್ಮನ ತಗೋಬೇಡ್ರಿ, ಇವನಿಂದ ಪಕ್ಷಕ್ಕೇನು ಉಪಯೋಗ ಇಲ್ಲ ಅಂತೇಳಿ ಸಾಕಷ್ಟು ಹೇಳಿದ್ವಿ. ಆದರೂ ಕೇಳಿಲ್ಲ, ಪಕ್ಷ ಒಳಗೆ ತೊಗೊಂಡ್ರು. ಇವತ್ತು 2 ಸಲ ನಾವು ಈಗಾಗಲೇ ಒಂದು ಸಲ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೀವಿ ರಾಜ್ಯದಲ್ಲಿ. ಇನ್ನು ಮುಂದೆ ಆದ್ರೆ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ದಯಮಾಡಿ ಎಲ್ಲ ವರಿಷ್ಠರಿಗೆ ನಾನು ಮನವಿ ಮಾಡ್ಕೊತೀನಿ, ಆದಷ್ಟು ಬೇಗ, ಇನ್ನೂ ಸಮಯ ಸಾಕಷ್ಟಿದೆ, ನಮ್ಮ ಹೋರಾಟಗಳು ಸಾಕಷ್ಟು ರಾಜ್ಯದ ಜನತೆ ನಮಗೆ ಬೆಂಬಲ ಕೊಡ್ತಾ ಇದೆ, ಹೋರಾಟಗಳು ಯಶಸ್ವಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ
ಆದಷ್ಟು ಬೇಗ ನಿರ್ಣಯ ತಗೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದಿಂದ ಹೊರಗೆ ಹಾಕರಿ. ಈ ಪುಣ್ಯಾಪುಣ್ಯದಿಂದ ಏನೂ ಉಪಯೋಗ ಇಲ್ಲ. ಪಕ್ಷದಿಂದ ಏನು ಕೊಡುಗೆ ಐತಿ ನಾನು ಕೇಳ್ತೀನಿ ಬಸನಗೌಡ್ರೆ, ಪಕ್ಷಕ್ಕೆ ನಿಮ್ಮಿಂದ ಕೊಡುಗೆ ಏನು? ಪಕ್ಷದಿಂದ ನೀವು ಸಾಕಷ್ಟು ಈ ಲೆವೆಲ್ಗೆ ಬೆಳೆದಿರಿ, ಕೇಂದ್ರ ಮಂತ್ರಿ ಆದ್ರಿ. ಅವಾಗ ನಿಮ್ಮ ವಯಸ್ಸು ಎಟ್ಟೈತ್ರಿ? ಅವಾಗ ನಿಮ್ಮ ವಯಸ್ಸು ಎಟ್ಟಿತ್ತು ಬಸನಗೌಡ್ರೆ? ವಿಜೇಂದ್ರ ಸಣ್ಣವ್ರ ಅಂತ ಹೇಳ್ತೀರಿ. ಅವಾಗ ನೀವು ಕೇಂದ್ರ ಮಂತ್ರಿ ಮಾಡುವಾಗ ಸಂಕೇಶ್ವರ ಅವರು ಸೀನಿಯರ್ ಇದ್ರು, ಅವ್ರು ಮಾಡ್ತೇವಂದ್ರೆ ಮಾಡಲಿ ಅವ ಇವಕ್ಕೆ ಅದನ್ನು ಕೊಟ್ಬಿಡ್ರಿ ಅಂತ ಹೇಳ್ತಾನೆ. ಆದರೆ ನಿಮಗೆ ನಾಲೆಜ್ ಇತ್ತು ಅವಾಗ. ಅದೇ MP ಆಗಿದ್ರೆ ಫಸ್ಟ್ MP. ಅವಾಗೇನು ನೀವು ಭಾಳ ಬುದ್ಧಿವಂತರು, ಭಾಳ ವಯಸ್ಸಾದವ್ರು ಇದ್ರಿ. ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರು ಒಪ್ಕೊಂಡಿದ್ದಾರೆ, ರಾಜ್ಯ ನಾಯಕರು ಒಪ್ಕೊಂಡಿದ್ದಾರೆ, ಎಲ್ಲ ರಾಜ್ಯದ ಪದಾಧಿಕಾರಿಗಳು ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. ನೀವೊಬ್ಬ ಒಪ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅದರ ನಿನ್ನ ಒಪ್ಕೊಳ್ಳೋದು ಬಿಡೋದು ಅದು ಅವಶ್ಯಕತೆ ನಮಗಿಲ್ರಿ ಬಸನಗೌಡ್ರೆ. ನೀವು ಯಡಿಯೂರಪ್ಪವ್ರಿಗೆ ಹೇಳ್ತೀವಿ ಸೈಕಲ್ ಮ್ಯಾಗ ಅಡ್ಡಾಡಿ ಸಂಘಟನೆ ಮಾಡ್ಯಾರ. ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನಾವು ಸೈಕಲ್ ಮ್ಯಾಗ ಅಡ್ಡಾಡಿ ಹೋಗ್ತೇವೆ. ನಿನ್ನೆ ಮೊನ್ನೆ ಪತ್ರಿಕೆ ಒಳಗೆ ಹೇಳ್ತೀವಿ. ನೀವು ಯಾವಾಗ್ರಿ 92-93ಕ್ಕಿಂತ ಹಿಂದೆ ನೀವೇನು ಮಾಡ್ತಿದ್ರಿ? ಟ್ರಕ್ ಕ್ಲೀನರ್ ಆಗಿ ಹೋಗ್ತಿದ್ರಿ ನಿಮ್ಮ ಸ್ವಂತ ಉಪಜೀವನಕ್ಕಾಗಿ. 92-93 ಹಿಂದೆ ಟ್ರಕ್ ಕ್ಲೀನರ್ ಆಗಿ ಹೋಗ್ತಿದ್ರಿ ಬಸನಗೌಡ್ರೆ. ಅದು ಎಲ್ಲ ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಅದರ ನಂತರ ನೀವು ಇದ್ರೆ 92-93 ಜಿಲ್ಲಾ ಅಧ್ಯಕ್ಷರಾದ್ರಿ. ಅವಾಗ ಯಾರೋ ಏನೋ ಅವಾಗ ಗಚ್ಚಿನಮಠ ಅವ್ರು, ಚಂದ್ರಶೇಖರ್ ಗಚ್ಚಿನಮಠ ಅವ್ರು MLA ಇದ್ರು. ಅವ್ರು ಆ ಕಡೆ ಬಂದ್ರೆ ಅವ್ರಿಗೆ ಸಪೋರ್ಟ್ ಸ್ವಾಗತ ಮಾಡ್ತೀವಿ. ನಾವು ರೈತರ ಪರವಾಗಿ ಅಲ್ರಿ, ನೀವು ಬ್ಯಾನರ್ ನೋಡ್ರಿ, ಮೋದಿ ಅವ್ರದ್ದು ಆಗ್ಲಿ ಅಮಿತ್ ಶಾ ಆಗ್ಲಿ ರಾಷ್ಟ್ರೀಯ ಅಧ್ಯಕ್ಷರದ ಬ್ಯಾನರ್ ಹಾಕೊಂಡು ಬರಬೇಡ್ರಿ. ಹಾಗೆ ಬರ್ರಿ, ನಾವು ಯಾರು ವಿರೋಧ ಮಾಡಲ್ಲ. ಅಲ್ಲಿ ಬ್ಯಾನರ್ BJPದು ಬತ್ತು ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವ್ರದ್ದು ಎಲ್ಲ ಏನೇನು ಲೀಡರ್ಸ್ ಅದಾರ ಎಲ್ಲರದು ಲೀಡರ್ಸ್ ಇದು ಬೇಕು. ಶಾಸಕಿದ್ದು ಮತ್ತೆ ರಾಜ್ಯಾಧ್ಯಕ್ಷರು BJP ಅವರು ಅದಾರ. ನಾವು ಈಗ ಪ್ರಮುಖವಾಗಿ ಕಂಬಳಿ ಅವರ ಇಲ್ಲಿ ಹೋರಾಟ ಅವನ ವಿರುದ್ಧ ಅವ ಮಾಡ್ತಕ್ಕ ನಮ್ಮ ಪಕ್ಷದ ವಿರುದ್ಧ ಅವ ಮಾಡ್ತಾ ಇದ್ದಾನೆ. ಅದ್ರ ವಿರುದ್ಧ ಹೋರಾಟ ನಮ್ದು. ಹೋರಾಟ ಮಾಡಿದ್ರೆ ಮುಗಿತಾ? ಅಂದ್ರೆ ಅವ್ರು ನಮ್ಮ ಪಕ್ಷದ ಬ್ಯಾನರ್ ಅಂಡರ್ದೊಳಗೆ ಬೇಕಾದ್ ಮಾಡಲಿ ಅಥವಾ ಇಂಡಿವಿಜುವಲ್ ಮಾಡಲಿ. ಅವರು ಅವಾಗ ಯಾರು ಬೇಕಾದವ್ರು ಸಪೋರ್ಟ್ ಮಾಡ್ಬೋದು. ಇಂಡಿವಿಜುವಲ್ ಮಾಡಲಿ ಅವ್ರು ತಮ್ಮದು, ಅದಕ್ಕೇನು ಅಭ್ಯಂತರ ಇಲ್ಲ. ಬ್ಯಾನರ್ ನಮ್ಮದು ಹೆಸರು BJPದು, ಅಲ್ಲಿ ರಾಜ್ಯ ನಾಯಕ ಬೇಡ, ರಾಷ್ಟ್ರೀಯ ನಾಯಕರು ಬೈಯೋದು ಇವೆಲ್ಲ ಹೆಂಗೆ ಜಿಲ್ಲಾಧ್ಯಕ್ಷರು 5-6 ಸಲನು ಕರೆದು ಮೀಟಿಂಗ್ ಮಾಡಿ ಆ ತರ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಹೇಳಕ್ಕಾಗಿನೂ ಆ ತರ ಮಾಡ್ತಾ ಇದ್ದಾನೆ. ಅಂದ್ರೆ ಅದಕ್ಕೆ ಏನಾದ್ರು ಒಂದು ನಿರ್ಣಯ ತಗೋತಾರೆ. ನೀವೇ ಹೇಳಿದ್ರಿ ಹಿಂದಕ್ಕೆ ಹೈಕಮಾಂಡ್ ಒಪ್ಪಿಗೆ ಅಂತರೂ ಇಲ್ಲ. ವರದಿಗಳನ್ನು ತಕೊಂಡು ನಿರ್ಣಯ ತೊಗೊಳಕ್ಕೆ ಆಲ್ರೆಡಿ ಆದಷ್ಟು ಬೇಗ ನಿರ್ಣಯ ತಗೋತಾರ ಅನ್ನೋದು ಹೈಕಮಾಂಡ್ ಮೇಲೆ ನಮ್ಗೆ ಪೂರ್ಣ ವಿಶ್ವಾಸ ಇದೆ. ಬಹಳ ಈ ಸ್ಟೇಟ್ಮೆಂಟ್ ಏನದಲ್ಲ, ಇದು ಬಹುಶಃ ಒಂದು ಅವ್ರು ಬಂದಾಗ ನಡೆದನು ಕಂಟಿನ್ಯೂ ಆದಿದ್ದು. ನಿಮ್ಮ ವಿಶ್ವಾಸನ ಹಿಂಗೆ ವಿಶ್ವಾಸ ಅದ 100 ಈ ಸಲ ಇದ್ರ ಬಸನಗೌಡರಿಗೆ ನಮ್ಮ ಹೈಕಮಾಂಡ್ ಸರಿಯಾದ ಪಾಠ ಕಲಿಸ್ತೇವೆ. ಯಾವುದು ಈಗ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ, ಆಲ್ರೆಡಿ ಹೈಕಮಾಂಡ್ ಅವ್ರನ್ನ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿದ್ದನ್ನು ನಾನು ಅಧ್ಯಕ್ಷ ಆದ ತಕ್ಷಣ ಇಮಿಡಿಯೇಟ್ಲಿ ನಾ ಮಾಡಿಸಿದ್ನಿ ಅಂತೇಳಿ ಆಗಬಾರ್ದು ಅಂತೇಳಿ ಅದನ್ನು ತಡೆದಿದ್ದೀನಿ ಅಂತ ಹೇಳಿದ್ದಾರೆ ಈಗ. ಸೊ ಈಗ ಇಲ್ಲ, ಇದು ಹೈ ಟೈಮ್ ಆಯ್ತು. ಈಗ ಎಷ್ಟು ಸಲ ನಾನು ಅನಿಸ್ಕೊಳ್ಳಿ. ಇವತ್ತು ನೀವು ನೋಡಿದ್ದೀರಿ, ಇವತ್ತು ರೇಣುಕಾಚಾರ್ಯ ಅವ್ರ ನೇತೃತ್ವದೊಳಗೆ ಒಂದು 50 ಜನ ಲೀಡರ್ಸು ಅಲ್ಲಿ ಯಾವುದಾದ್ರು ಕೋಲಾರದೊಳಗೆ ಒಂದು ಗಣಪತಿ ಗುಡಿಯಲ್ಲಿ ಇದು ತಗೊಂಡು ಈಗ ಆಲ್ರೆಡಿ ಈಗ ಅದು ಒಂದು ರೀತಿ ಇನ್ನು ಈ ರೀತಿ ಒನ್ ಸೈಡೆಡ್ ಆಗೋದಿಲ್ಲ ಇನ್ನು. ಯಾಕೆ ಇದಕ್ಕೊಂದು ಎಲ್ಲಾದ್ರೂ ಒಂದು ಯಾರದೇ ಆಗಲಿ ಯಾವುದೇ ವ್ಯಕ್ತಿ ಅತೀಶ್ ಆಯಿತು ಅಂತಂದ್ರೆ ಒಂದು ಬ್ರೇಕ್ ಬೀಳುವುದೇ. ಸೊ ಹೀಗಾಗಿ ಈಗ ನಿಮ್ಮ